ಭಾರತ ಪಾಕ್ನ ಮೇಲೆ ಆಪರೇಷನ್ ಸಿಂಧೂರ್ ನಡೆಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇಷ್ಟು ದಿನ ದಿವಾಳಿಸ್ತಾನ ಆಪರೇಷನ್ ಸಿಂಧೂರ್ನಲ್ಲಿ ನಮಗೆ ಯಾವುದೇ ರೀತಿಯ ಹಾನಿ ಆಗಿಲ್ಲ ಅಂತ ಸುಳ್ಳು ಹೇಳ್ತಾ ಇತ್ತು. ಆದ್ರೀಗ ಸ್ವತಃ ಪಾಕಿಸ್ತಾನದ ಉಪ ಪ್ರಧಾನಿ ಈ ಬಗ್ಗೆ ಸತ್ಯ ಒಪ್ಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಯಾವ ರೀತಿ ದಾಳಿ ಮಾಡಿತ್ತು ಅನ್ನೋದನ್ನ ಸಂದರ್ಶನವೊಂದರಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಜಗತ್ತಿನ ಮುಂದೆ ಮತ್ತೊಮ್ಮೆ ಪಾಕ್ ಬೆತ್ತಲಾಗಿದೆ. ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ನೆಲದೊಳಗೆ ವಿಧ್ವಂಸ ಸೃಷ್ಟಿಸಿದ ಸೇನಾ ಕಾರ್ಯಾಚರಣೆ. ನೂರಾರು ಉಗ್ರರನ್ನ ನೇರ ನರಕಕ್ಕೆ ಕಳಿಸಿದ ಸೇನಾ ಕಾರ್ಯಾಚರಣೆ. ಭಾರತದ ಈ ಯಶಸ್ವಿ ಆಪರೇಷನ್ ಅನ್ನ ಅನೇಕ ಪಾಕ್ ಸೇನಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಈ ಮೂಲಕ ತನ್ನ ನೆಲದ ಮೇಲಾದಂತಹ ದಾಳಿಗೆ ಭಾರತ ತಕ್ಕ ಪ್ರತೀಕಾರವನ್ನು ತೀರಿಸಿಕೊಂಡಿತ್ತು. ಈ ಯಶಸ್ವಿ ಸೇನಾ ಕಾರ್ಯಾಚರಣೆ ಮತ್ತೊಮ್ಮೆ ಭಾರತದ ಸೇನಾ ಶಕ್ತಿಯನ್ನ ಜಗತ್ತಿನೆದುರು ತೆರೆದಿಟ್ಟಿತ್ತು. ಭಾರತೀಯ ಸೇನೆಯ ಅಧಿಕೃತ ಮಾಹಿತಿಯ ಪ್ರಕಾರ ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ ನೆಲದೊಳಗಿನ ಅನೇಕ ಉಗ್ರ ಶಿಬಿರಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಈ ದಾಳಿಯ ವೇಳೆ 100ಕ್ಕೂ ಹೆಚ್ಚು ಉಗ್ರರಿಗೆ ಸೀದಾ ನರಕದ ದಾರಿಯನ್ನು ತೋರಿಸಲಾಗಿತ್ತು. ಜೊತೆಗೆ ಪಾಕ್ನ ನೂರ್ ಖಾನ್, ರಫೀಕಿ, ಮುರುತ್ಕೆ ಮುಂತಾದ ಸೇನಾ ನೆಲೆಗಳ ಮೇಲೆ ಬ್ರಹ್ಮೋಸ್ ಮಿಸೈಲ್ ಅನ್ನ ಬಳಸಿ ಭಯಾನಕ ದಾಳಿ ಮಾಡಲಾಗಿತ್ತು. ಈ ದಾಳಿಯಲ್ಲಿ ಪಾಕಿಸ್ತಾನದ ದೊಡ್ಡ ನಷ್ಟ ಅನುಭವಿಸಿತ್ತು. ಜೊತೆಗೆ ಪಾಕ್ನ ಅಣ್ವಸ್ತ್ರ ಸಂಗ್ರಹಗಾರ ಇರೋ ಕಿರಾನ ಬೆಟ್ಟದ ಬಳಿ ಕೂಡ ಬ್ರಹ್ಮೋಸ್ ದಾಳಿ ನಡೆದಿತ್ತು. ಆದರೆ ಇಷ್ಟು ದಿನ ಇವೆಲ್ಲವನ್ನ ಕೂಡ ಪಾಕಿಸ್ತಾನ ನಿರಾಕರಿಸ್ತಾ ಇತ್ತು. ಆಪರೇಷನ್ ಸಿಂಧೂರ್ನಲ್ಲಿ ನಮಗೆ ಯಾವುದೇ ನಷ್ಟ ಆಗಿಲ್ಲ, ಬದಲಾಗಿ ನಾವೇ ಭಾರತದ ಅನೇಕ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಜಗತ್ತಿನ ಮುಂದೆ ಪೋಸ್ ಕೊಡ್ತಾ ಇತ್ತು ಈ ಉಗ್ರಸ್ಥಾನ. ಆದ್ರೀಗ ಪಾಕ್ನ ನಿಜ ಬಣ್ಣವನ್ನು ಸ್ವತಃ ಪಾಕಿಸ್ತಾನದ ಉಪ ಪ್ರಧಾನಿಗೆ ಜಗತ್ತಿನ ಮುಂದೆ ಕಳಿಸಿದ್ದಾನೆ. ಏಪ್ರಿಲ್ 22, 2025 ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ಉಗ್ರ ದಾಳಿ ನಡೆದಿತ್ತು. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಂಥ ಉಗ್ರರು ಪುರುಷರ ಧರ್ಮ ಕೇಳಿ ಅವರನ್ನ ಕ್ಲೋಸ್ ರೇಂಜ್ನಲ್ಲಿ ಗುಂಡು ಹೊಡೆದು ಕೊಂದಿದ್ರು. ಇದರಲ್ಲಿ 26 ಜನ ಅಮಾಯಕರ ನೆತ್ತರು ಹರಿದಿತ್ತು. ಇದಕ್ಕೆ ಪ್ರತಿಕಾರವಾಗಿ ಮೇ 7 ಭಾರತ ಪಾಕ್ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ದಾಳಿ ನಡೆಸಿತ್ತು. ಈ ದಾಳಿಯಲ್ಲಿ ಎಷ್ಟು ಹಾನಿಯಾಗಿತ್ತು ಅನ್ನೋದನ್ನ ಈಗ ಸ್ವತಃ ಪಾಕ್ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಇಶಾಕ್ ದಾರ್ ಬಾಯ್ಬಿಟ್ಟಿದ್ದಾನೆ. ಸಂದರ್ಶನವೊಂದರಲ್ಲಿ ಮಾತಾಡ್ತಿದ್ದ ಪಾಕ್ ಡೆಪ್ಯೂಟಿ PM ಭಾರತದ ದಾಳಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ವಿವರಿಸಿದ್ದಾನೆ. ಈ ಬಗ್ಗೆ 7 ರೀತಿಯ ಸತ್ಯಗಳನ್ನು ಒಪ್ಪಿಕೊಂಡಿದ್ದಾನೆ ಈ ಇಶಾಕ್ ದಾರ್. ಭಾರತೀಯ ಸೇನೆ ಪಾಕ್ನ ಅತ್ಯಂತ ಮಹತ್ವದ ಹಾಗೂ ಆಯಾಕಟ್ಟಿನ ಜಾಗದಲ್ಲಿರುವಂತಹ ನೂರ್ ಖಾನ್ ಏರ್ಬೇಸ್ ಮೇಲೆ ದಾಳಿ ಮಾಡಿರೋದಾಗಿ ಹೇಳ್ಕೊಂಡಿತ್ತು. ಇದು ಪಾಕ್ನ ಸೇನಾ ರಾಜಧಾನಿ ಅನ್ಕೊಂಡಿರುವಂತಹ ರಾವಲ್ಪಿಂಡಿ ಅತ್ಯಂತ ಹತ್ತಿರದಲ್ಲಿದೆ. ಇದೊಂದು ಆಯಾಕಟ್ಟಿನ ಜಾಗ ಅನ್ನೋಕೆ ಕಾರಣ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಗಳ ಸಂಗ್ರಹವಿರೋ ಕಿರಾನಾ ಹಿಲ್ಸ್ ಸಮೀಪನೇ ಈ ಏರ್ಬೇಸ್ ಇದೆ. ಈ ಏರ್ಬೇಸ್ ಮೇಲೆ ಭಾರತದ ಬ್ರಹ್ಮೋಸ್ ದಾಳಿ ನಡೆದಿತ್ತು. ಭಾರತದ ದಾಳಿಯಿಂದ ಅಲ್ಲಿ ಅಣು ವಿಕಿರಣ ಸೋರಿಕೆಯಾಗಿದೆ ಅನ್ನೋ ವದಂತಿ ಹಬ್ಬಿತ್ತು. ಪರಿಣಾಮ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದಂಥ ಅಮೆರಿಕ ಅಲ್ಲಿ ಎಲ್ಲ ರೀತಿಯ ಪರೀಕ್ಷೆಯನ್ನು ನಡೆಸಿತ್ತು. ಈಗ ಆಯಕಟ್ಟಿನ ಈ ವಾಯುನೆಲೆ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು ಅನ್ನೋದನ್ನ ಇಶಾಕ್ ದಾರ್ ಒಪ್ಕೊಂಡಿದ್ದಾನೆ. ಜೊತೆಗೆ ಭಾರತದ ದಾಳಿಲಿ ಏರ್ಬೇಸ್ನ ಅನೇಕ ಕಟ್ಟಡಗಳು ಹಾನಿಗೀಡಾಗಿದ್ದರಿಂದ ಪಾಕ್ನ ಅನೇಕ ಸೈನಿಕರು ಗಾಯಗೊಂಡಿದ್ರು ಅನ್ನೋದನ್ನ ಕೂಡ ಇಶಾಕ್ ದಾರ್ ಬಾಯ್ಬಿಟ್ಟಿದ್ದಾನೆ. ಇಲ್ಲಿವರೆಗೆ ಈ ಅಂಶವನ್ನು ನಿರಾಕರಿಸುತ್ತಿದ್ದಂಥ ಪಾಕ್ ಇದೇ ಮೊದಲ ಬಾರಿಗೆ ಸತ್ಯವನ್ನು ಒಪ್ಕೊಂಡಿದೆ. ಇನ್ನು ಭಾರತ 36 ಗಂಟೆಗಳಲ್ಲಿ ಸುಮಾರು 80 ಡ್ರೋನ್ಗಳಿಂದ ದಾಳಿ ಮಾಡಿತು ಅಂತ ದಾರ್ ಹೇಳಿಕೆಯನ್ನು ನೀಡಿದ್ದಾನೆ. ಜೊತೆಗೆ ಪಾಕ್ನ ಅನೇಕ ಸೇನಾ ನೆಲೆಗಳು ಮೇಲೆ ಕರಾರುವಕ್ ದಾಳಿ ನಡೆದಿರೋದು ಬ್ರಹ್ಮೋಸ್ ಬಳಕೆಯನ್ನ ಕನ್ಫರ್ಮ್ ಮಾಡಿದೆ. ಜೊತೆಗೆ ಭಾರತದ ದಾಳಿ ನಡೆದ ರಾತ್ರಿ ಪಾಕ್ ಯಾವ ರೀತಿ ಪತರುಗುಟ್ಟಿತ್ತು ಅನ್ನೋದರ ಬಗ್ಗೆ ಕೂಡ ಇಶಾಕ್ ದಾರ್ ಮಾತಾಡಿದ್ದಾನೆ. ಈ ಇಶಾಕ್ ದಾರ್ ಹೇಳೋ ಪ್ರಕಾರ ಭಾರತದ ದಾಳಿ ನಡೆದ ರಾತ್ರಿ ಪಾಕ್ನ ಜಂಘಾಬಲವೇ ಉಡುಗಿ ಹೋಗಿತ್ತಂತೆ. ಇಡೀ ಪಾಕಿಸ್ತಾನ ಭಯದಲ್ಲಿ ನಡುಗಿ ಹೋಗ್ತಿತ್ತಂತೆ. ಮೇ 9 ರಾತ್ರಿ 9 ಗಂಟೆಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತರಾತುರಿಲಿ ಸೇನಾ ನಾಯಕರ ಸಭೆಯನ್ನು ಕರೆದಿದ್ದಂತೆ. ಆ ನಂತರ ಪಾಕ್ ಸೇನಾ ನಾಯಕ ಆಸಿಮ್ ಮುನೀರ್ ಪರಮಾಣು ಬಂಕರ್ನಲ್ಲಿ ಅಡಗಿದ್ದ ಅನ್ನೋ ವದಂತಿಗಳು ಕೂಡ ಪ್ರಕಟವಾಗಿತ್ತು ಅನ್ನೋದು ಗಮನಾರ್ಹ. ಇನ್ನು ಪಾಕ್ ಅಣ್ವಸ್ತ್ರ ಸಂಗ್ರಹಗಾರದ ಬಳಿ ಇರುವಂತಹ ಅತ್ಯಂತ ಸೂಕ್ಷ್ಮವಾದ ನೂರ್ ಖಾನ್ ಬೇಸ್ ಮೇಲೆ ಭಾರತ ದಾಳಿ ನಡೆಸಬಾರ್ದಿತ್ತು ಅಂತ ಅತ್ತು ಬಿಟ್ಟಿದ್ದಾನೆ ಈ ಇಶಾಕ್ ದಾರ್. ಜೊತೆಗೆ ಪಾಕ್ ಅಮೆರಿಕದ ಕಾಲು ಹಿಡಿದು ಹೇಗೆ ಕದನ ವಿರಾಮ ಘೋಷಿಸಿಕೊಳ್ತು ಅನ್ನೋದರ ಬಗ್ಗೆ ಕೂಡ ಈತ ಬಾಯ್ಬಿಟ್ಟಿದ್ದಾನೆ. ಇಷ್ಟು ದಿನ ಭಾರತದ ಬೇಡಿಕೆಯ ಕಾರಣಕ್ಕೆ ಕದನ ವಿರಾಮ ಘೋಷಣೆಯಾಗಿತ್ತು ಅಂತ ಇತ್ತ ಪಾಕ್.
ಆದ್ರೀಗ ಇಶಾಕ್ದಾರ್ ನಿಜ ಸಂಗತಿಯನ್ನ ಬಾಯ್ಬಿಟ್ಟಿದ್ದಾನೆ. ಭಾರತದ ದಾಳಿಯಿಂದ ಪರಿಸ್ಥಿತಿ ಕೈಮೀರೋ ಸ್ಥಿತಿ ನಿರ್ಮಾಣವಾಗಿತ್ತು. ಆಗ ಅಂತಾರಾಷ್ಟ್ರೀಯ ಒತ್ತಡಗಳು ಹಾಗೂ ಅಮೆರಿಕ ಮಧ್ಯಪ್ರವೇಶದಿಂದ ಎರಡೂ ದೇಶಗಳ ನಡುವೆ ಸೀಸ್ ಫೈರ್ ಘೋಷಣೆಯಾಗಿತ್ತು ಅನ್ನೋದನ್ನ ಇಶಾಕ್ದಾರ್ ಬಾಯ್ಬಿಟ್ಟಿದ್ದಾನೆ. ಅಲ್ಲಿಗೆ ಭಾರತದ ದಾಳಿಯಿಂದ ಕಂಗಾಲಾದ ಪಾಕ್ ದಾಳಿ ನಿಲ್ಲುವಂತೆ ಅಮೆರಿಕದ ಕಾಲು ಹಿಡಿತು ಅನ್ನೋದು ಖಚಿತವಾದಂತಾಗಿದೆ. ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಭಾರತ ಅನೇಕ ಆಯುಧಗಳನ್ನು ಪಾಕ್ ಮೇಲೆ ಪ್ರಯೋಗ ಮಾಡಿತ್ತು. ಅದರಲ್ಲಿ ಬಹುಮುಖ್ಯವಾದದ್ದು ಭಾರತದ ಬತ್ತಳಿಕೆಯಲ್ಲಿರೋ ಬ್ರಹ್ಮಾಸ್ತ್ರವಾದ ಬ್ರಹ್ಮೋಸ್ ಮಿಸೈಲ್. ಸುಖೋಯ್ Su-30 MKI ಫೈಟರ್ ಜೆಟ್ಗಳಿಂದ ಸುಮಾರು 19 ಬ್ರಹ್ಮೋಸ್ ಮಿಸೈಲ್ಗಳನ್ನು ಪಾಕ್ ಮೇಲೆ ಪ್ರಯೋಗಿಸಲಾಗಿತ್ತು. ಜೊತೆಗೆ ಅಮೆರಿಕ ನಿರ್ಮಿತ ಸ್ಕಾಲ್ಸ್ ಕ್ರೂಸ್ ಮಿಸೈಲ್, ಫ್ರಾನ್ಸ್ ನಿರ್ಮಿತ ಹ್ಯಾಮರ್ ಬಾಂಬ್ಗಳು, ಇನ್ನು ಇಸ್ರೇಲ್ ನಿರ್ಮಿತ ಸ್ಪೈಸ್ 2000 ಬಾಂಬ್ಗಳು ಹಾಗೂ HAROP ಡ್ರೋನ್ಗಳನ್ನು ಕೂಡ ಪಾಕ್ ಮೇಲೆ ಪ್ರಯೋಗ ಮಾಡಲಾಗಿತ್ತು. ಇನ್ನೇನು ಪಾಕ್ ಪ್ರತಿದಾಳಿಯನ್ನ ತಡೆಯೋಕೆ ನಮ್ಮ ಸ್ವದೇಶಿ ನಿರ್ಮಿತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್ ತೀರ ಕಮಾಂಡ್ ಸಿಸ್ಟಮ್, ಬರಾಕ್ 8 ಹಾಗೂ S-400 ಸಿಸ್ಟಮ್ಗಳ ಬಳಕೆ ಮಾಡಲಾಗಿತ್ತು. ಒಟ್ನಲ್ಲಿ ಈಗ ಪಾಕ್ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವನೇ ಆಪರೇಷನ್ ಸಿಂಧೂರ್ ದಾಳಿ ವೇಳೆಯಲ್ಲಾದಂತಹ ಹಾನಿಯನ್ನು ಒಪ್ಕೊಂಡಿರೋದ್ರಿಂದ ಉಗ್ರಸ್ಥಾನ ಮತ್ತೊಮ್ಮೆ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಅನ್ನೋದು ಸುಳ್ಳಲ್ಲ.